ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ನಮ್ಮ ನ್ಯೂಟ್ರಿ ಕಾಫಿ ತುಂಬಾ ಫೇಮಸ್ ಆಗಿದೆ, ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಅದರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಕೂಡ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ತಿದೆ. ಅದರಲ್ಲಿ ಎಕ್ಸ್ಪೆಷಲಿ ಪೌಚ್ಗಿಂತ ನಮ್ಮ ಬಾಟಲ್ ಕಾಫಿ ಏನಿದೆ ಅದು ತುಂಬಾ ರೇಟ್ ಕಮ್ಮಿ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಸರ್, ಅದನ್ನ ತುಂಬಾ ಚೆನ್ನಾಗಿ ಮಾಡೋದು ಹೇಗೆ, ಅದನ್ನ ಅದ್ಭುತವಾಗಿ ಮಾಡೋದು ಹೇಗೆ ಅಂತಿದ್ರು. ಫಿಲ್ಟರ್ಸ್ ಬಗ್ಗೆ ನಿಮ್ಮಲ್ಲಿ ತುಂಬಾ ಒಪಿನಿಯನ್ಸ್ ಕೂಡ ಇದೆ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇರೋ ಈ ಫಿಲ್ಟರ್ನ ನಾವು ಪ್ರೊವೈಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ತುಂಬಾ ಅದ್ಭುತವಾದ ಕಾಫಿ ಇನ್ಸ್ಟೆಂಟ್ ಆಗಿ, ತುಂಬಾ ಫಾಸ್ಟ್ ಆಗಿ, ತುಂಬಾ ಬ್ಯೂಟಿಫುಲ್ ಆಗಿ ಆಗುತ್ತೆ. ಸೊ ಅದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಹಂತವಾಗಿ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದೆಲ್ಲ ಫುಲ್ ಒಂದು ಫಿಲ್ಟರ್ ಜೊತೆ ಬರ್ತಕ್ಕಂತಹ ಒಂದು ವಸ್ತುಗಳಾದ್ರೆ ಸಿಂಪಲ್. ಸ್ವಲ್ಪ ಹಾಟ್ ವಾಟರ್ನ ತಗೊಂಡು ಈ ಕೆಳಗಿರ್ತಕ್ಕಂಥ ಈ ಪಾಂಡ್ಗೆ ನಾವು ಸುರಿಬೇಕು. ಎಷ್ಟು ಸುರಿಬೇಕು? ಒಂದು ಮುಕ್ಕಾಲು ಸುರಿದ್ರೆ ಸಾಕು. ಇದು ಒಂದು ಪ್ರೆಷರ್ ಕುಕ್ಕರ್ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಆಗುವಂಥದ್ದು. ನಂತರ ಅದರ ಮೇಲೆ ನಾವು ಇದನ್ನ ಇಡಬೇಕು. ಏನೇ ಕಾರಣಕ್ಕೂ ಕಾಫಿ ಪುಡಿ ಇಲ್ಲಿ ಬಂದು ನೀರು ಮಿಕ್ಸ್ ಆಗಬಾರ್ದು. ಅಷ್ಟು ನೀರನ್ನ ಎಕ್ಸಾಕ್ಟ್ ಆಗಿ ಹಾಕಿದ್ರೆ ಸಾಕು. ನೀವೇನ್ ಕೆಳಗೆ ನೀರು ಹಾಕಿರ್ತೀರೋ ಅದಷ್ಟು ನೀರು ಮೇಲ್ಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾವೇನ್ ಮಾಡಬೇಕು? ನಮ್ಮ ಸ್ವದೇಶಿ ದಿಶ ನ್ಯೂಟ್ರಿ ಕಾಫಿನ ಫಿಲ್ ಮಾಡಬೇಕು. ಸ್ನೇಹಿತರೆ, ನೀವು ಎಷ್ಟು ಜನ ಕುಡಿತೀರೋ ಅಷ್ಟು ಸ್ಪೂನ್. ಇದರಲ್ಲಿ ಕಾಫಿ ಪುಡಿ ವೇಸ್ಟ್ ಆಗಲ್ಲ, ಜೊತೆಗೆ ತುಂಬಾ ಫಾಸ್ಟ್ ಆಗಿ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸ್ನೇಹಿತರೆ, ನೀವೆಷ್ಟು ಜನ ಕುಡಿತೀರಾ? ಎಕ್ಸಾಂಪಲ್, ನಾವೀಗ ಇಬ್ರು ಕುಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. 2 ಸ್ಪೂನ್ ಕಾಫಿ ಪುಡಿ ಇದಕ್ಕೆ ಹಾಕೊಳ್ಳಿ. ಕಾಫಿ ಪುಡಿ ಹಾಕಿದ ಮೇಲೆ ಸಿಂಪಲ್ ಅದರ ಮೇಲೆ ಒಂದು ಕವರ್ ಸಿಗುತ್ತೆ. ಈ ಕವರ್ನ ಈ ತರ ಹಾಕಿ ಜಸ್ಟ್ ನಾವು ಇದರ ಮೇಲ್ಗಡೆ ಯೂನಿಟ್ ಏನಿದೆ ಇದನ್ನ ನೀವು ನೋಡ್ತಾ ಇರ್ಬೋದು. ಆ ಕಾಫಿ ಫುಲ್ ಆ ಕೆಳಗಿಂದ ಡಿಕಾಕ್ಷನ್ ಪ್ಯೂರೆಸ್ಟ್ ಫಾರ್ಮ್ ಆಗಿ ಬಾಯ್ಲ್ ಆಗಿ ಪ್ರೆಷರ್ ಇಂದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸೆಂಟ್ರ್ ಪೈಪು, ಇದರಲ್ಲೊಂದು ಪುಟ್ಟ ಹೋಲ್ ಇದೆ. ಫಿಲ್ಟರ್ ಆಗಿ ಈ ಹೋಲ್ ಆಗಿ ಈ ಜಗ್ಗೊಳಗೆ ಇದು ಕಲೆಕ್ಟ್ ಆಗುತ್ತೆ. ಅದು ಹೇಗೆ ಕಲೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈಗ ನೀವೇನ್ ನೋಡ್ತಾ ಇದ್ದೀರಾ, ಈ ತರ ಇದಕ್ಕೆ ಲೈಟ್ ಆಗಿ ಉರಿಯನ್ನ ಕೊಡಬೇಕು. ಅಂದ್ರೆ ತುಂಬಾ ಜಾಸ್ತಿ ಟೆಂಪರೇಚರ್ನ ಕೊಡಬಾರ್ದು. ಮಿನಿಮಮ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಅದೊಂದು ಪುಟ್ಟದಾಗಿ ಅದರೊಳಗಿರ್ತಕ್ಕಂಥ ವಾಟರ್ ಬಾಯ್ಲ್ ಆಗಕ್ಕೆ ಶುರುವಾಗುತ್ತೆ. ಅದು ಬಾಯ್ಲ್ ಆದ್ಮೇಲೆ ಅದರೊಳಗೆ ಡಿಕಾಕ್ಷನ್ ಅಂದ್ರೆ ಪ್ಯೂರ್ ಕಾಫಿ ಜನರೇಟ್ ಆಗುತ್ತೆ. ಜನರೇಟ್ ಆಗಿ ಅಂದ್ರೆ ಇದು ತಳ ಜಾಸ್ತಿ ಒತ್ತಬಾರ್ದು, ಸೀಬಾರ್ದು. ನೀವೆಷ್ಟು ಪೇಷನ್ಸ್ ಆಗಿರ್ತೀರಾ ಅಷ್ಟು ಬ್ಯೂಟಿಫುಲ್ ಕಾಫಿ ಇಲ್ಲಿಂದ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಆಗುತ್ತೆ ಅಂತ. ಓಕೆ, ವೇಟ್ ಮಾಡಿ. ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ, ಆ ಹಾವಿ ಜೊತೆ ಎಷ್ಟು ಪರಿಮಳ ಕಾಫಿ ಅಂತಂದ್ರೆ ನಾವಿಲ್ಲಿ ಅದರ ಗಮಕ್ಕೇನೆ ಇಲ್ಲಿ ಖುಷಿ ಆಗ್ತಾ ಇದ್ದೀವಿ. ಆ ತರ ಡಿಕಾಕ್ಷನ್ ಕಾಣ್ತಾ ಇದೆಯಲ್ಲ, ಇದೇ ಬ್ಲಾಕ್ ಕಾಫಿ. ತುಂಬಾ ಫಾಸ್ಟ್ ಆಗುತ್ತೆ ಸ್ನೇಹಿತರೆ, ಲೈಕ್ ಮಿಷಿನ್ ತರ. ಸೊ ನೀವು ನೋಡ್ಬೋದು ಯಾವ ತರ ಅಲ್ಲಿ ಕಲೆಕ್ಟ್ ಆಗ್ತಾ ಇದೆ ಅಂತ. ದೆನ್ ನೀವು ಕೆಳಗೆ ಹಾಕಿರೋ ವಾಟರ್ ಎಲ್ಲ ಅಲ್ಲಿಗೆ ಬಂದ್ಮೇಲೆ ಅದು ಬರೋದು ನಿಂತಾಗ ನ್ಯಾಚುರಲ್ ಆಗಿ ಆಫ್ ಮಾಡೋದಷ್ಟೇ. ರೆಡಿ ಆಯ್ತು ಬಿಸಿ ಬಿಸಿ ಕಾಫಿ. ಅದು ಹಾವಿಯಿಂದ ರೆಡಿ ಆಗಿರೋ ಕಾಫಿನ ನಾವು ಕುಡಿಬಹುದು. ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಅದು ಎಂತ ಬ್ಯೂಟಿಫುಲ್ ಕಾಫಿ ರೆಡಿ ಆಗುತ್ತೆ ಅಂತಂದ್ರೆ ಯು ಕಾಂಟ್ ಇಮ್ಯಾಜಿನ್. ಜಸ್ಟ್ ವೇಟ್ ಮಾಡಿ. ಕೆಳಗಡೆ ಇರೋ ನೀರು ಎಲ್ಲ ಫುಲ್ ಆವಿ ಆದ್ಮೇಲೆ ಈ ತರ ಆಗುತ್ತೆ. ಆಮೇಲೆ ಅನ್ನೆಸೆಸರಿ ಕಾಯಿಸಬಾರ್ದು, ಯಾಕೆಂದ್ರೆ ತಳ ಸುಮ್ಮನೆ ಪ್ರೆಷರ್ ಆಗುತ್ತೆ. ಆ ನೀರು ಖಾಲಿ ಆಗ್ತಿದ್ದಂಗೆ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ದ್ಯಾನ್ ಇಲ್ಲಿರ್ತಕ್ಕಂತಹ ಈ ಲೋಟಕ್ಕೆ ನೀವು ಇದನ್ನ ಶಿಫ್ಟ್ ಮಾಡಿದ್ರೆ ಫ್ರೆಶ್ ಬ್ಲ್ಯಾಕ್ ಕಾಫಿ. ಯು ವಾಂಟ್ ಸೀ ಇಟ್. ನೋಡ್ತಾ ಇದ್ದೀರಾ, ನಿಮ್ಮ ಇದ್ರಿಗೆನೆ ಚಿಕ್ಕದಾಗಿರ್ತಕ್ಕಂತಹ 2 ಚಮಚ, ಅಂದ್ರೆ ನಾನು ಫುಲ್ಲು ಕೂಡ ಹಾಕಿರಲಿಲ್ಲ ಚಮಚ. ಈಗ ಫ್ರೆಶ್ 2 ಲೋಟ ಬ್ಲ್ಯಾಕ್ ಕಾಫಿ ರೆಡಿ ಆಯಿತು. ಮತ್ತೆ ಆ ಪೌಡರ್ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನೀವದನ್ನ ಎಸಿಬಹುದು. ಎಸ್ಬಿಟ್ಟು ಮತ್ತೆ ಫ್ರೆಶ್ ಆಗಿ ಮತ್ತೆ ಹಾಕಿದ್ರೆ ಇನ್ಸ್ಟಂಟ್. ಇದೆಲ್ಲ ಪ್ರೋಸೆಸ್ನ ನಾನು ಶೂಟ್ ಮಾಡೋಕ್ಕೆ ಒಂದು 5 ಮಿನಿಟ್ಸ್ ಆಗಿದೆ ಅಷ್ಟೇ. ಸೊ ಅಷ್ಟು ಫಾಸ್ಟ್ ಆಗಿ ಬ್ಲ್ಯಾಕ್ ಕಾಫಿನ ನೀವು ರೆಡಿ ಮಾಡಬಹುದು. ಇದು ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ನಿಮಗೆ ಹಾಕಿರೋದು. ಥ್ಯಾಂಕ್ ಯು ಸೋ ಮಚ್.